ಹಾಯ್ ಎವ್ರಿವನ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡಕ್ಷನ್ ಮತ್ತು ಗ್ರೋತ್ ಬಗ್ಗೆ ಮಾತ್ರ ಮಾತಾಡಿದ್ವಿ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಮೆಚುರಿಟಿ ಸ್ಟೇಜ್ ನಾವು. ದಿಸ್ ಸ್ಟೇಜ್ ಬಿಗಿನ್ಸ್ ಆಫ್ಟರ್ ಸೇಲ್ಸ್ ಈಸ್ ಟು ರೈಸ್ ಎಕ್ಸ್ಪೊನೆನ್ಷಿಯಲಿ. ಅಂದರೆ ಅರ್ಥ ಏನು? ಸೊ ನಿಮ್ಮ ಮೆಚುರಿಟಿ ಸ್ಟೇಜಲ್ಲಿ ನಿಮ್ಮ ಸೇಲ್ಸ್ ಏನಾಗಿರುತ್ತೆ, ತುಂಬ ಹೈ ಲೆವೆಲ್ ಇರುತ್ತೆ. ಮೀನ್ಸ್ ಲೈಕ್ ಮೋರ್ ಆ್ಯಂಡ್ ಮೋರ್ ಡಿಮ್ಯಾಂಡ್ ವಿಲ್ ಬಿ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಮೆಚುರಿಟಿ ಸ್ಟೇಜ್. ಮೋಸ್ಟ್ ಪೊಟೆನ್ಷಿಯಲ್ ಕಸ್ಟಮರ್ ಹ್ಯಾವ್ ಟ್ರೈಡ್ ದ ಪ್ರಾಡಕ್ಟ್. ಸೊ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸು ಏನು ಮಾಡ್ತಾರೆ, ನಿಮ್ಮ ಪ್ರಾಡಕ್ಟ್ನ ಆಲ್ರೆಡಿ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸೇಲ್ಸ್ ಸೆಟಲ್ ಅಟ್ ಅ ರೇಟ್ ಗವರ್ನಡ್ ಬೈ ಪಾಪ್ಯುಲೇಷನ್ ಗ್ರೋತ್ ಅಂತ. ಹಾಗಂದ್ರೆ ಅರ್ಥ, ನಿಮ್ಮ ಪ್ರೊಡಕ್ಷನ್ ಹೆಂಗಿರುತ್ತೆ ಅಂತ ಅಂದರೆ ಪ್ಯೂರ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಪಾಪ್ಯುಲೇಷನ್ ಯಾವ ರೀತಿ ಇರುತ್ತೋ ಅದ್ರ ಬೇಸಿಸ್ ಮೇಲೆ ನೀವೇನು ಮಾಡ್ತಾ ಹೋಗ್ತೀರಾ, ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀರಾ. ಅಂದರೆ ಆ ಲೆವೆಲ್ಗೆ ಏನಾಗಿರುತ್ತೆ, ನಿಮ್ಮ ಡಿಮ್ಯಾಂಡು ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ನಿಮ್ಮ ಹೆಚ್ ಎಲ್ ಕಂಪ್ನೀಸ್ಗಳಿರ್ಬೋದು, ಇವ್ರು ಎಲ್ಲರೂ ಸಹ ಏನು ಅಂತ ಅಂದರೆ ದೇ ಆರ್ ಆಲ್ರೆಡಿ ಇನ್ ದ ಮೆಚುರಿಟಿ ಸ್ಟೇಜ್. ಬಿಕಾಸ್ ಅವ್ರು ಆಲ್ರೆಡಿ ಏನಾಗಿದ್ದಾರೆ, ಸೊ ಅವರ ಒಂದು ಹೋಲ್ ಏನೋ ಪ್ರೊಡಕ್ಷನ್ ಇರ್ಬೋದು ಅಥವಾ ಅವರ ಒಂದು ಸೇಲ್ಸ್ ರೆವಿನ್ಯೂ ಎಲ್ಲ ಏನಾಗಿದೆ, ತುಂಬ ಪೀಕ್ ಲೆವೆಲಲ್ಲಿ ಇದೆ. ಸೊ ಅದರಿಂದ ದೇ ಆರ್ ಆಲ್ ಇನ್ ದ ಮೆಚುರಿಟಿ ಸ್ಟೇಜ್. ಆ್ಯಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್ ದೇರ್ ವರ್ ನೋ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಟು ಫಿಲ್ ಅಂತ. ಅಂದರೆ ಅರ್ಥ ಆಲ್ರೆಡಿ ಎಲ್ಲ ಸೆಟ್ರೇಟ್ ಆಗಿರುತ್ತೆ. ಸೊ ಮತ್ತೆ ಮತ್ತೆ ಹೊಸ ಡಿಸ್ಟ್ರಿಬ್ಯೂಷನ್ ಚಾನ್ಸ್ನ ಅವಶ್ಯಕತೆ ಇರೋದಿಲ್ಲ. ದಿಸ್ ಇಸ್ ಯೂಶಲಿ ಲಾಂಗೆಸ್ಟ್ ಸ್ಟೇಜ್ ಇನ್ ದ ಸೈಕಲ್. ಸೊ ಯಾವತ್ತೂ ಅಷ್ಟೇ ಒಂದು ಆರ್ಗನೈಸೇಷನು ಒಂದ್ಸಲಿ ಮೆಚುರಿಟಿ ಲೆವೆಲ್ಗೆ ರೀಚ್ ಆದರು ಅಂತ ಅಂದರೆ, ಸೊ ಆಟೋಮೆಟಿಕ್ ಆಗಿ ಏನಾಗ್ತಾರೆ, ಅವರು ಒಂದು ಲಾಂಗರ್ ಪೀರಿಯಡ್ ತನಕ ಸಸ್ಟೈನ್ ಆಗಿರ್ತಾರೆ. ಬಿಕಾಸ್ ಆ ಲೆವೆಲ್ಗೆ ಅವ್ರು ಏನು ಮಾಡಿರ್ತಾರೆ, ತಮ್ಮ ರೆಪ್ಯುಟೇಷನ್ ಅಥವಾ ಗುಡ್ ವಿಲ್ ಅಂತ ನಾವೇನು ಕರಿತೀವಿ ಅದನ್ನು ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ. ಮೋಸ್ಟ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಆರ್ ಇನ್ ದಿಸ್ ಸ್ಟೇಜ್ ಅಂತೆ. ಸೊ ಅದರ ಅರ್ಥ, ನಿಮ್ಮ ಪ್ರಾಡಕ್ಟ್ ತಕ್ಕನಾಗಿ ಸಿಮಿಲರ್ ಪ್ರಾಡಕ್ಟ್ಸ್ಗಳೆಲ್ಲ ಆಲ್ರೆಡಿ ಏನಾಗಿರುತ್ತೆ, ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್, profits decline in this stage because of the following reasons. As compared to your growth stage, ನಿಮ್ಮ ಮೆಚುರಿಟಿ ಸ್ಟೇಜಲ್ಲಿ ಪ್ರಾಫಿಟ್ಟು ಸ್ವಲ್ಪ ಡಿಕ್ಲೈನ್ ಆಗುತ್ತೆ ಅಂದರೆ ಅರ್ಥ ಲಾಸ್ಗೆ ಅಂತ ಹೋಗಲ್ಲ, ಬಟ್ ಅವರ ಒಂದು ಪ್ರಾಫಿಟ್ನ ಗ್ರೋತ್ ಇರುತ್ತಲ್ಲ ಅದು ಒಂಚೂರು ಡೌನ್ ಆಗ್ತಾ ಹೋಗುತ್ತೆ. ಯಾಕೆ? ಹಿಯರ್ ಇಸ್ ದ ರೀಸನ್ಸ್. ಒಂದು, ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್. ನಿಮ್ಮ ಪ್ರಾಡಕ್ಟ್ ಏನು ಮಾರ್ಕೆಟಲ್ಲಿ ಇರುತ್ತೆ ಅದ್ರ ಜೊತೆಗೆ ಎಷ್ಟೊಂದು ಜನ ಎಕ್ಸಿಸ್ಟಿಂಗ್ ಕಾಂಪಿಟೇಟರ್ಸ್ ಆಲ್ರೆಡಿ ಬಂದ್ಬಿಟ್ಟಿರ್ತಾರೆ. ಸೊ ದಟ್ ಈಸ್ ದ ಒನ್ ಆಫ್ ದ ಮೇಜರ್ ರೀಸನ್. ಸೆಕೆಂಡ್, ಇನೋವೇಟರ್ಸ್ ಫೈಂಡ್ ಮಾರ್ಕೆಟ್ ಲೀಡರ್ಶಿಪ್. ಅಂದರೆ ಯಾರ್ಯಾರು ಪ್ರಾಡಕ್ಟ್ನ ನಿಮ್ಮ ಥರದ್ದೇ ಪ್ರಾಡಕ್ಟ್ನ ಆಲ್ರೆಡಿ ಬಿಟ್ಟಿದ್ದಾರೆ ಮಾರ್ಕೆಟ್ಗೆ, ಅವ್ರನ್ನ ನಿಮ್ಮನ್ನ ಹಿಂದೆ ಹಾಕಿ ಸೊ ಮುಂದಕ್ಕೆ ಹೋಗಿ ಅವರು ಒಂದು ಮಾರ್ಕೆಟಲ್ಲಿ ಲೀಡರ್ಶಿಪ್ ತಗೊಳ್ಬೇಕು ಅಂತ ಹೋಗ್ತಾ ಇರ್ತಾರೆ. ಪೊಟೆನ್ಷಿಯಲ್ ಕಾಸ್ಟ್ ಎಕನಾಮೀಸ್ ಆರ್ ಯೂಸ್ಡ್ ಅಪ್ ಅಂತೆ. ಅಂದರೆ ಅರ್ಥ ಏನು, ಇವತ್ತು ನಾನು 15 ರೂಪಾಯಿಗೆ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಒಂದು ಪ್ರಾಡಕ್ಟ್ನ ಅಂತ ಅಂದರೆ, ನನ್ನ ಕಾಂಪ್ಯೂಟರ್ ಏನು ಮಾಡ್ತಾನೆ ಅಂದರೆ 14 ರೂಪಾಯಿ ಪ್ರೊಡ್ಯೂಸ್ ಮಾಡಬೇಕು, ಆ ರೀತಿ ಯೋಚನೆ ಮಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಅರ್ಥ, ನಿಮ್ಮ ಪ್ರಾಡಕ್ಟ್ಗೆ ತುಂಬ ಟೈಟ್ ಕಾಂಪಿಟೇಷನ್ಸ್ಗಳನ್ನ ಬಿಲ್ಡ್ ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ. ಪ್ರೈಸ್ ಬಿಗಿನ್ ಟು ಸಾಫನ್ ಆಸ್ ಸ್ಮಾಲರ್ ಅಂತ. ನಿಮ್ಮ ಪ್ರಾಫಿಟ್ ಏನಂತ ಅಂದರೆ, ಸೊ ಗ್ರೋತ್ ಸ್ಟೇಜಲ್ಲಿ ಯಾವ ರೀತಿ ಹೋಗ್ತಾ ಇತ್ತು ಬಟ್ ಆ ರೀತಿ ಹೋಗಲ್ಲ, ಬಟ್ ಸ್ವಲ್ಪ ಡಿಕ್ಲೈನ್ ಲೆವೆಲಲ್ಲಿ ಏನು ಮಾಡ್ತಿರ್ತಾರೆ, ನೀವು ಪ್ರಾಫಿಟ್ನ ಅರ್ನ್ ಮಾಡ್ತಾ ಇರ್ತೀರ. ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೋಡೋದು ಏನು ಅಂತ ಅಂದರೆ, ನೀವು ಎಷ್ಟು ಸಾಧ್ಯನೋ ಅಷ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತು ನಿಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟನ್ನು ನೀವು ತುಂಬ ಚೆನ್ನಾಗಿ ಮಾಡಿಕೊಂಡ್ರೆ ಮಾತ್ರ ನೀವೇನು ಮಾಡ್ತೀರಾ, ಮೆಚುರಿಟಿ ಸ್ಟೇಜಲ್ಲಿ ಸಸ್ಟೈನ್ ಆಗಿ ಹೋಗ್ತೀರಾ. ಅಕಸ್ಮಾತ್ ನೀವೇನಾದರೂ ಮೆಚುರಿಟಿ ಸ್ಟೇಜಲ್ಲಿ ನಿಮ್ಮ ಕೆಲಸ ಸಸ್ಟೈನ್ ಆಗೋಕ್ಕಾಗಲಿಲ್ಲ ಅಂತಂದರೆ, ಇಮಿಡಿಯೇಟ್ಲಿ ಯು ವಿಲ್ ಗೆಟ್ ಇನ್ ಟು ಸ್ಯಾಚುರೇಷನ್ ಸ್ಟೇಜ್. ಆಸ್ ದ ಮಾರ್ಕೆಟ್ ಬಿಕಮ್ ಸ್ಯಾಚುರೇಟೆಡ್, ಪ್ರೆಷರ್ ಈಸ್ ಎಕ್ಸರ್ಟೆಡ್ ಫಾರ್ ಅ ನ್ಯೂ ಪ್ರಾಡಕ್ಟ್ ಆ್ಯಂಡ್ ಸೇಲ್ಸ್ ಅಲಾಂಗ್ ವಿತ್ ದ ಪ್ರಾಫಿಟ್ ಬಿಗಿನ್ ಟು ಫಾಲ್ ಅಂತೆ. ನೀವು ಒಂದ್ಸಲಿ ಸ್ಯಾಚುರೇಷನ್ಗೆ ಹೋಗ್ಬಿಟ್ರಿ ಅಂತ ಅಂದರೆ, ನಿಮ್ಮ ಪ್ರಾಫಿಟಬಿಲಿಟಿ ಏನಾಗ್ತಾ ಹೋಗುತ್ತೆ, ತುಂಬ ಡೌನ್ ಆಗ್ತಾ ಹೋಗ್ಬಿಡುತ್ತೆ. ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋ ಜನ ತುಂಬ ಕಡಿಮೆ ಆಗ್ತಾ ಹೋಗ್ಬಿಡ್ತಾರೆ. ಇಂಟೆನ್ಸಿಫೈಡ್ ಮಾರ್ಕೆಟಿಂಗ್ ಎಫರ್ಟ್ ಮೇ ಪ್ರೊಲಾಂಗ್ ದ ಪೀರಿಯಡ್ ಆಫ್ ಮೆಚುರಿಟಿ ಬಟ್ ಓನ್ಲಿ ಬೈ ಇನ್ಕ್ರೀಸಿಂಗ್ ಕಾಸ್ಟ್ ಡಿಸ್ಪ್ರಪೋರ್ಷನೇಟ್ಲಿ ಅಂತ. ಅಂದರೆ ಅರ್ಥ, ಸೊ ನೀವೆಷ್ಟೇ ಪ್ರಾಡಕ್ಟ್ ಕಾಸ್ಟ್ನ ಕಡಿಮೆ ಮಾಡಿದ್ರು ಏನಾಗ್ತಿರುತ್ತೆ, ನಿಮ್ಮ ಡಿಮ್ಯಾಂಡು ಆ ಲೆವೆಲ್ಗೆ ರೀಚ್ ಆಗಲ್ಲ. ಸೊ ನಿಮ್ಮ ಡಿಮ್ಯಾಂಡ್ ಹೋಗ್ತಾ ಇಲ್ಲ ಅಂತ ಅಂದರೆ ಫೈನಲ್ ಸ್ಟೇಜ್ ನೀವು ರೀಚ್ ಆಗೋದೇ ಯಾವುದು, ಡಿಕ್ಲೈನ್ ಸ್ಟೇಜ್. Eventually, most products and brands enter a period of declining sales. This may be caused by the following factors. ಯಾವ ಒಂದು ಪರ್ಟಿಕ್ಯುಲರ್ ರೀಸನ್ಸ್ಗಳು ಇಟ್ಕೊಂಡು ಕಂಪ್ನಿ ತನ್ನ ಪ್ರಾಡಕ್ಟು ಡಿಕ್ಲೈನ್ ಸ್ಟೇಜ್ಗೆ ಹೋಗೋ ಹಾಗೆ ಮಾಡ್ಕೊಳ್ತಾರೆ. ಒಂದು, ಟೆಕ್ನಿಕಲ್ ಅಡ್ವಾನ್ಸಸ್ ಲೀಡಿಂಗ್ ಟು ಪ್ರಾಡಕ್ಟ್ ಸಬ್ಸ್ಟಿಟ್ಯೂಷನ್. ಅಂದರೆ ಅರ್ಥ ಏನು, ಡೇ ಬೈ ಡೇ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ 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 ಏನಾಗುತ್ತೆ, ಸೊ ಪ್ರಾಡಕ್ಟು ನಿಮ್ಗಿಂತ ತುಂಬ ಚೆನ್ನಾಗಿ ಏನು ಮಾಡ್ತಿರ್ತಾರೆ, ಮಾರ್ಕೆಟಲ್ಲಿ ಬಿಡ್ತಾ ಇರ್ತಾರೆ. ಫ್ಯಾಷನ್ ಆ್ಯಂಡ್ ಚೇಂಜಿಂಗ್ ಟೇಸ್ಟು. ಸೊ ಜನಗಳ ಒಂದು ಫ್ಯಾಷನ್ಸು ಅಥವಾ ಅವರ ಒಂದು ಲಿವಿಂಗ್ ಸ್ಟೈಲು, ಅವ್ರು ಯೂಸ್ ಮಾಡ್ತಾ ಇರುವಂಥ ಒಂದು ಪ್ರಾಡಕ್ಟ್ಸ್ಗಳು ಎಲ್ಲ ಏನಾಗ್ತಿರುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ರೆಡ್ಯೂಸಸ್ ಪ್ರಾಫಿಟಬಿಲಿಟಿ ಅಂಟಿಲ್ ಇಟ್ ರೀಚಸ್ ಝೀರೋ, ಅಟ್ ವಿಚ್ ಪಾಯಿಂಟ್ ದ ಪ್ರಾಡಕ್ಟ್ ಲೈಫ್ ಇಸ್ ಕಮರ್ಷಿಯಲಿ ಕಂಪ್ಲೀಟ್ ಅಂತ. ನೀವು ಯಾವಾಗ ನಿಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟನ್ನು ಮಾಡಲ್ಲ ಅಥವಾ ನಿಮ್ಮ ಪ್ರಾಡಕ್ಟಲ್ಲಿ ಇನೋವೇಷನ್ಸ್ಗಳನ್ನ ತೋರಿಸಲ್ಲ, ಆಟೋಮೆಟಿಕ್ಕಾಗಿ ಏನಾಗ್ತೀರಾ ನೀವು, ನಿಮ್ಮ ಒಂದು ಪ್ರಾಡಕ್ಟು ಡಿಕ್ಲೈನ್ ಸ್ಟೇಜ್ಗೆ ಹೋಗ್ಬಿಡುತ್ತೆ.
ಅದಕ್ಕೆ ಇವತ್ತು ನೀವು ಯಾವುದೇ ಒಂದು ಕಂಪ್ನಿ, ಸ್ಪೆಷಲಿ ಇಫ್ ಯು ಟೇಕ್ ದ ಮೊಬೈಲ್ ಫೋನ್ಸ್, ನೀವು ತಗೊಳ್ಳಿ, ಒಂದು ವರ್ಷ ಏನು ಮಾಡ್ತಾರೆ, ಒಂದು ಹೊಸ ಮಾಡೆಲ್ಗಳನ್ನ ಬಿಡ್ತಾರೆ. ಯಾಕೆ ಅಂತ ಅಂದರೆ ಬಿಕಾಸ್ ದೇ ಹ್ಯಾವ್ ಟು ಸಸ್ಟೈನ್ ಇಟ್ ಇನ್ ದ ಮಾರ್ಕೆಟ್. ಇಲ್ಲ ಅಂತಂದ್ರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ಇವತ್ತು ನೀವೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಬಿಡು ಚೆನ್ನಾಗಿ ಸೇಲ್ ಆಗ್ತಾ ಇದೆ, ಸುಮ್ಮನೆ ಬಿಡೋಣ ಅಂತ. ಬಟ್ ನೀವೇನಾದ್ರು ಸುಮ್ಮನೆ ಇದ್ರಿ ಅಂದ್ರೆ ನಿಮ್ಮ ಜೊತೆಲಿರೋ ಕಾಂಪಿಟೇಟರ್ ಏನು ಮಾಡ್ತಾರೆ, ನಿಮ್ಗಿಂತ ಹೊಸ ಇನೋವೇಟಿವ್ ಪ್ರಾಡಕ್ಟ್ಸ್ಗಳನ್ನ ತಗೊಂಡು ಬರ್ತಾರೆ. ಐ ಥಿಂಕ್ ನೀವು ಎಸ್ಪೆಷಲಿ ಈ ಒಂದು ಸ್ಮಾರ್ಟ್ ಫೋನ್ಸು ಮತ್ತು ಆಂಡ್ರಾಯ್ಡ್ ಫೋನ್ಸ್ಗಳದ್ದು ಐ ಥಿಂಕ್ ನೀವು ಒಂದು ಲಾಸ್ಟ್ 10 ಇಯರ್ಸ್ ಡಾಟಾ ತೊಗೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಎಷ್ಟು ಡ್ರಾಸ್ಟಿಕ್ ಇನ್ನೋವೇಷನ್ಸು ಇಂಪ್ರೂವ್ಮೆಂಟು ಆಗ್ತಾ ಇದೆ. ಮೊದಲೆಲ್ಲ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಸಿಂಪಲ್ ಒಂದು ಕ್ಯಾಮ್ರಾ ಕೆಪಾಸಿಟೀಸೇ ನಿಮಗೆ ತುಂಬ ಕಡಿಮೆ ಇದ್ದಿತ್ತು. ಬಟ್ ಇವಾಗ ನಿಮಗೆ ಸೊ 64 128 ನಂಬರ್ ಆಫ್ ಪಿಕ್ಸೆಲ್ಸ್ಗಳು ಏನಾಗ್ತಾ ಇದೆ, ಸೊ ಜಾಸ್ತಿ ಅಡ್ವಾನ್ಸ್ ಆಗ್ತಾ ಇದೆ. ಅಂದರೆ ಅರ್ಥ, ಇಟ್ ಮೇ ಬಿ ದ ಆ್ಯಪಲ್ಲು, ಸ್ಯಾಮ್ಸಂಗು, ಏನು ರೆಡ್ಮಿ, ರಿಲಯನ್ಸು, ಸೊ ಜಿಯೋಮಿ, ಯಾವುದೇ ಒಂದು ಕಂಪ್ನಿ ಪ್ರಾಡಕ್ಟ್ಸ್ಗಳಿದ್ರು ಅವರೆಲ್ಲರೂ ಏನು ಮಾಡ್ತಾ ಇದ್ದಾರೆ, ಸೊ ದೇ ಆರ್ ಅಪ್ಗ್ರೇಡಿಂಗ್ ದೇರ್ ಫೀಚರ್ಸ್. ಅಪ್ಗ್ರೇಡ್ ಮಾಡ್ದಂಗೆ ಏನಾಗ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ತಾರೆ. ನೀವು ಅಕಸ್ಮಾತ್ ಅಪ್ಗ್ರೇಡ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಏನಾಗ್ತೀರಾ ನೀವು, ನಿಮ್ಮ ಕಂಪನಿ, ನಿಮ್ಮ ಪ್ರಾಡಕ್ಟ್ ಏನಾಗುತ್ತೆ, ಸೊ ಡಿಕ್ಲೈನ್ ಸ್ಟೇಜ್ಗೆ ಹೋಗ್ಬಿಡುತ್ತೆ. ಸೊ ಇಷ್ಟು ಬಂದು ಏನು ನಿಮ್ಮ 5 ಡಿಫ್ರೆಂಟ್ ಫೇಸಸ್ ಆಫ್ ಯುವರ್ ಲೈಫ್ ಸೈಕಲ್ ಕಾಸ್ಟಿಂಗ್. ಅನದರ್ ಪಾಯಿಂಟ್ ಈಸ್ ವಾಟ್ ಆರ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಪಾಸ್ ಥ್ರೂ ವೇರಿಯಸ್ ಫೇಸಸ್. ಒಂದು ಕಂಪ್ನಿ ಅಂತ ಅಂದರೆ ಈ ಎಲ್ಲ ಫೇಸಸ್ಗಳನ್ನ ನೋಡಲೇಬೇಕು. ಕೆಲವರು 10 ವರ್ಷದೊಳಗಡೆ ನೋಡ್ತಾರೆ, ಕೆಲವು ಒಂದೇ ವರ್ಷದಲ್ಲಿ ನೋಡ್ತಾರೆ, ಕೆಲವರು 50 ವರ್ಷ ನೋಡ್ತಾರೆ, ಕೆಲವರು 100 ವರ್ಷ ನೋಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಈ ಎಲ್ಲ ಫೇಸಸ್ನು ಏನು ಮಾಡಬೇಕಾಗುತ್ತೆ, ಒಂದು ಕಂಪ್ನಿ ಅನ್ನೋದು ಪಾಸ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಎರಡು, ಪ್ರಾಡಕ್ಟ್ ಕಾಸ್ಟ್, ರೆವಿನ್ಯೂ ಅಂಡ್ ಪ್ರಾಫಿಟ್ ಪ್ಯಾಟರ್ನ್ ಟೆನ್ ಟು ಫಾಲೋ ಪ್ರಿಡಿಕ್ಟಬಲ್ ಕೋರ್ಸಸ್ ಅಂತ. ಅಂದರೆ ಅರ್ಥ ಏನು, ಈಚ್ ಆ್ಯಂಡ್ ಎವ್ರಿ ಸ್ಟೇಜಸಲ್ಲಿ ಏನಾಗ್ತಾ ಹೋಗುತ್ತೆ, ನಿಮ್ಮ ಕಾಸ್ಟ್ ಇನ್ಕರೆನ್ಸ್ ಇರ್ಬೋದು, ಅಥವಾ ರೆವಿನ್ಯೂ ರೈಸ್ ರೆಕಗ್ನಿಷನ್ ಇರ್ಬೋದು, ಅಥವಾ ನಿಮ್ಮ ಪ್ರಾಫಿಟ್ ಪ್ಯಾಟರ್ನ್ ಏನಾಗಿರುತ್ತೆ, ಸೊ ಎಲ್ಲ ಜಾಗದಲ್ಲೂ ಏನಾಗಿದೆ, ತುಂಬ ಡಿಫ್ರೆಂಟ್ ಆಗಿ ಮೂವ್ ಆಗ್ತಾ ಇರುತ್ತೆ. ಪ್ರಾಫಿಟ್ ಪರ್ ಯೂನಿಟ್ ವೇರೀಸ್ ಆಸ್ ಪ್ರಾಡಕ್ಟ್ಸ್ ಮೂವ್ ಥ್ರೂ ದೇರ್ ಸೈಕಲ್ಸ್ ಅಂತ. ನೀವು ಫಾರ್ ಎಕ್ಸಾಂಪಲ್ ಗ್ರೋತ್ ಸ್ಟೇಜಲ್ಲಿ ನಿಮ್ಮ ಪ್ರಾಫಿಟ್ ಪರ್ ಯೂನಿಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಬಟ್ ಅದೇ ನೀವು ಮೆಚುರಿಟಿಗೆ ಹೋದಾಗ ಏನಾಗುತ್ತೆ, ಪ್ರಾಫಿಟ್ಟು ಪರ್ ಯೂನಿಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಅದೇ ನೀವು ಸ್ಯಾಚುರೇಷನ್ ಡಿಕ್ಲೈನ್ಗೆ ಹೋದಾಗ ಏನಾಗುತ್ತೆ, ಫುಲ್ ಡೀಟೇಲ್ ಆಗಿ ಇನ್ನೂ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ನೀವು ಡಿಕ್ಲೈನ್ ಸ್ಟೇಜ್ಗೆಲ್ಲ ಹೋಗ್ತೀರಾ ಅಂತ ಅಂದರೆ ಆಲ್ಮೋಸ್ಟ್ ಹೆಂಗಿರುತ್ತೆ ಅಂತ ಅಂದರೆ, ಕಾಸ್ಟ್ ಏನು ಇನ್ಕರ್ ಮಾಡ್ಕೊಂಡಿರ್ತಾರೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಸೇಲ್ ಬಿಟ್ಬಿಡ್ತಾರೆ ಏನೋ ಕಂಪ್ನೀಸ್ಗಳು. ಯಾಕೆ, ಅಟ್ಲೀಸ್ಟ್ ಸ್ಟಾಕ್ ಕ್ಲಿಯರೆನ್ಸ್ ಆದರೂ ಆಗಲಿ ಅಂತ. ಸೊ ದಟ್ ಈಸ್ ವಾಟ್ ದ ಪ್ರಾಫಿಟ್ ಪರ್ ಯೂನಿಟ್ ವಿಲ್ ಗೋಯಿಂಗ್ ಟು ವೇರಿ. ದೆನ್ ಥ್ರೆಟ್ಸ್ ಆ್ಯಂಡ್ ಆಪರ್ಚುನಿಟೀಸ್. ಕಂಪ್ನೀಸ್ಗಳಲ್ಲಿ ಏನಾಗಿರುತ್ತೆ, ಸೊ ನಿಮ್ಮ ಒಂದು ಕಾಂಪಿಟೇಟರಿಂದ ನಿಮ್ಗೆ ಆಗುವಂಥ ಪ್ರಾಬ್ಲಮ್ಸು, ಹೊಸ ಆಪರ್ಚುನಿಟಿ ಸಿಕ್ಕೋದು, ಸೊ ಇವೆಲ್ಲವೂ ಸಹ ನೀವೆಲ್ಲ ಫೇಸಸಲ್ಲಿ ನೋಡ್ತಾ ಹೋಗ್ತೀರಾ. ದೆನ್ ಪ್ರಾಡಕ್ಟ್ಸ್ ರಿಕ್ವೈರ್ ಡಿಫ್ರೆಂಟ್ ಫಂಕ್ಷನಲ್ ಎಂಫಸಿಸ್ ಇನ್ ಈಚ್ ಫೇಸ್ ಅಂತ. ಸೊ ನಿಮ್ಮ ಪ್ರಾಡಕ್ಟ್ನ ಒಂದು ಫಂಕ್ಷನಲ್ ಆ್ಯಕ್ಟಿವಿಟೀಸ್ಗಳು ಒಂದೊಂದು ಸ್ಟೇಜಲ್ಲೂ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಇಷ್ಟು ಬಂದು ಏನು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಫ್ ಸೈಕಲ್ ಕಾಸ್ಟಿಂಗ್. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆಪ್ಟಿಮೈಸೇಷನ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ ಕಾಸ್ಟ್ ಅಂದರೆ ಏನು, ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ.